Hello, hi everyone. This is Sindhu, Assistant Professor, Department of Economics, GFDC, Mediation. Dear students, in last class we discussed about Adam Smith theory of economic growth. And today we are going to discuss about continuation of that class. That means criticisms of Adam Smith theory. ಸ್ಟೂಡೆಂಟ್ಸ್ ನಾವು ಆ್ಯಡಮ್ ಸ್ಮಿತ್ನ ಅಭಿವೃದ್ಧಿ ಸಿದ್ಧಾಂತವನ್ನು ನಾವು ಅನಲೈಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಆ್ಯಡಮ್ ಸ್ಮಿತ್ ಅಭಿವೃದ್ಧಿ ಬಗ್ಗೆ ಏನೇನು ಹೇಳ್ತಾನೆ, ಅಭಿವೃದ್ಧಿ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯಾಕ್ಟರ್ಸ್ನ ಆ್ಯಡಮ್ ಸ್ಮಿತ್ ಪಾಯಿಂಟ್ಔಟ್ ಮಾಡಿದರು. ಲಾ ಆಫ್ ನೇಚರ್, ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್, ಕ್ಯಾಪಿಟಲ್ ಫಾರ್ಮೇಷನ್, ಟೆಕ್ನಿಕಲ್ ಪ್ರೋಗ್ರೆಸ್, ಡಿವಿಷನ್ ಆಫ್ ಲೇಬರ್, ಸ್ಟೇಷನರಿ ಸ್ಟೇಟ್, ಹೀಗೆ ಸಾಕಷ್ಟು ಫ್ಯಾಕ್ಟರ್ಸ್ನ ನಮ್ಮ ಮುಂದೆ ಇಟ್ಟಿದ್ದರು. ಅದರಲ್ಲಿ ಬಹಳ ಪ್ರಮುಖವಾಗಿ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ, ಶ್ರಮವನ್ನು ವಿಭಜಿಸ್ತಕ್ಕಂಥದ್ದು, ಉಳಿತಾಯ, ಸಮಯದ ಉಳಿತಾಯ, ಮಿತವ್ಯಯ ಸಾಧಿಸ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಡಿವಿಷನ್ ಆಫ್ ಲೇಬರ್ ಒಂದು ಮೇನ್ ಫ್ಯಾಕ್ಟರ್ ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಕೆಲವೊಂದು ಫ್ಯಾಕ್ಟರ್ಸ್ಗಳು ಆ್ಯಡಮ್ ಸ್ಮಿತ್ನ ಸುಪೀರಿಯರಿಟಿನ ಇನ್ಕ್ರೀಸ್ ಮಾಡಿದ್ರೂ ಕೂಡ, ಆ್ಯಡಮ್ ಸ್ಮಿತ್ ಸಿದ್ಧಾಂತದ ಶ್ರೇಷ್ಠತೆಯನ್ನು ಎತ್ತಿಡಿದ್ರೂ ಕೂಡ ಕೆಲವೊಂದು ದೋಷಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಮೇನ್ಲಿ ಅವರ ಕ್ರಿಟಿಸಮ್ಸ್ನ ನಾವು ಡಿಸ್ಕಸ್ ಮಾಡೋದಾದರೆ, ಫಸ್ಟ್ಲಿ ಹಿ ನೆಗ್ಲೆಕ್ಟ್ ದ ರೋಲ್ ಆಫ್ ಆರ್ಗನೈಸರ್. ವ್ಯವಸ್ಥಾಪಕನ ಪಾತ್ರವನ್ನು ಬಹಳ ಪ್ರಮುಖವಾಗಿ ಇವರು ನಿರ್ಲಕ್ಷಿಸಿರ್ತಕ್ಕಂಥದ್ದನ್ನ ನೋಡ್ಬೋದು. ಹೌದು, ಅವರ ಸಿದ್ಧಾಂತವನ್ನು ವಿವರಿಸಬೇಕಾದ್ರೆ ಹೇಳ್ತಾರೆ, ಉತ್ಪಾದನೆಯಲ್ಲಿ ಬಹಳ ಪ್ರಮುಖ ಉತ್ಪಾದನಾಂಗಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಾದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂತ ಹೇಳ್ತಾರೆ. ಭೂಮಿ, ಶ್ರಮ, ಬಂಡವಾಳ ಇರಬೇಕು ಅಂತ ಹೇಳಿ. ಉತ್ಪಾದನೆಯಲ್ಲಿ ಮೂರೂ ಉತ್ಪಾದನೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ಬಿಟ್ಟು ಆ್ಯಡಮ್ ಸ್ಮಿತ್ ತಿಳಿಸ್ತಾರೆ. ಆದರೆ ಬಹಳ ಮುಖ್ಯವಾಗಿ ಈ ಮೂರೂ ಉತ್ಪಾದನಾಂಗಗಳನ್ನ ಸಂಘಟಿಸ್ತಕ್ಕಂತಹ ವ್ಯವಸ್ಥಾಪಕನ ಬಗ್ಗೆ ಏನನ್ನೂ ಕೂಡ ಆ್ಯಡಮ್ ಸ್ಮಿತ್ ಹೇಳೋದಿಲ್ಲ. ಉತ್ಪಾದನೆಯ ಸಂದರ್ಭದಲ್ಲಿ, ಉತ್ಪಾದನೆಯಿಂದ ಮಾರುಕಟ್ಟೆಗೆ ತಲುಪಿಸ್ತಕ್ಕಂಥ ಸಂದರ್ಭದಲ್ಲಿ ವ್ಯವಸ್ಥಾಪಕನ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಆದಾಯ ಬಂದಾಗ ನಮಗೆ ಲಾಭ ಸಿಗುತ್ತೆ, ಬರದಲೇ ಇದ್ದರೆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಈ ನಷ್ಟದ ಸಂದರ್ಭದಲ್ಲಿ ಅಥವಾ ರಿಸ್ಕ್ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ಸಂಘಟಕ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು, ಆರ್ಥಿಕ ಅಭಿವೃದ್ಧಿಯಲ್ಲಿ ಅವನ ಪಾತ್ರ ಎಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ್ಯಡಮ್ ಸ್ಮಿತ್ ಎಲ್ಲೂ ಕೂಡ ಏನನ್ನು ಹೇಳೋದಿಲ್ಲ. ಅಂದರೆ ಅವರು ವ್ಯವಸ್ಥಾಪಕನನ್ನು ಒಂದು ರೀತಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಪಾತ್ರವನ್ನು ಇವರು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಹಾಗಾಗಿ ಆ್ಯಡಮ್ ಸ್ಮಿತ್ ಥಿಯರಿಯಲ್ಲಿ ಇದೊಂದು ಬಹಳ ಪ್ರಮುಖ ದೋಷವಾಗಿರುತ್ತೆ. ಏಕೆ ಅಂತ ಹೇಳಿದ್ರೆ, ಒಂದು ಕೈಗಾರಿಕೆ ಅಭಿವೃದ್ಧಿ ಹೊಂದಬೇಕು, ಕೈಗಾರಿಕಾ ವಲಯ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಎಂಟ್ರಪ್ರಿನ್ಯೂರ್ಸ್ ಇಲ್ದಲೇ ಆಗೋದಿಲ್ಲ. ಸೊ ಎಂಟ್ರಪ್ರಿನ್ಯೂರ್ಸ್ ಎಫಿಷಿಯನ್ಸಿನೂ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ಆ್ಯಡಮ್ ಸ್ಮಿತ್ ಸಂಘಟಕನ ಪಾತ್ರವನ್ನು ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಇದನ್ನು ಕ್ರಿಟಿಸೈಸ್ ಮಾಡಿದ್ರು. ನೆಕ್ಸ್ಟ್ ಅನದರ್ ಒನ್ ಇಸ್ ರಿಜಿಡ್ ಕ್ಲಾಸಿಫಿಕೇಷನ್ ಆಫ್ ದ ಸೊಸೈಟಿ. ಸಮಾಜದ ಗಡುಸು ವಿಂಗಡಣೆ ಅಂದರೆ ಕೆಲವೊಂದು ವರ್ಗವನ್ನು ಆ್ಯಡಮ್ ಸ್ಮಿತ್ ನಿರ್ಲಕ್ಷ್ಯ ಮಾಡಿದ್ದಾನೆ. ಲೇಬರ್ಸ್ ಬಗ್ಗೆ ಹೇಳ್ತಾನೆ, ಅದ್ರ ಜೊತೆ ಬಂಡವಾಳದಾರರ ಬಗ್ಗೆ ಹೇಳ್ತಾನೆ, ಭೂಮಾಲೀಕರ ಬಗ್ಗೆ ಹೇಳ್ತಿರ್ತಾರೆ. ಆದರೆ ಯಾವುದೇ ದೇಶದಲ್ಲಿ ಆಗಿರ್ಬೋದು, ಬಂಡವಾಳದಾರರು ಮತ್ತು ಕಾರ್ಮಿಕರು ಮಾತ್ರ ಇರ್ತಾರೆ ಅಂತ ಹೇಳ್ತಕ್ಕಂಥದ್ದು ಆ್ಯಡಮ್ ಸ್ಮಿತ್ನ ಥಿಯರಿಯ ಸಾರಾಂಶ ಆಗಿರುತ್ತೆ. ಆದರೆ ನಾವು ಬಹಳ ಪ್ರಮುಖವಾಗಿ ಇಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ಸ್ನ ಕನ್ಸಿಡರ್ ಮಾಡಬೇಕು. ಒಂದು ದೇಶದ ಆರ್ಥಿಕ ವ್ಯವಸ್ಥೆಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥದ್ದು ಮಧ್ಯಮ ವರ್ಗದ ಜನತೆ. ಮಧ್ಯಮ ವರ್ಗದ ಜನತೆಯನ್ನು ಆ್ಯಡಮ್ ಸ್ಮಿತ್ ನಿರ್ಲಕ್ಷಿಸಿದ್ದಾನೆ. ಲೇಬರ್ಸ್ ಇರ್ತಾರೆ, ಕ್ಯಾಪಿಟಲಿಸ್ಟ್ ಇರ್ತಾರೆ, ಕ್ಯಾಪಿಟಲಿಸ್ಟ್ ಸೇವಿಂಗ್ಸ್ ಮಾಡ್ತಾರೆ, ಲೇಬರ್ಸ್ ವರ್ಕ್ ಮಾಡ್ತಾರೆ ಅನ್ನೋದನ್ನಷ್ಟೇ ಆ್ಯಡಮ್ ಸ್ಮಿತ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಬಟ್ ಅದನ್ನು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ ಕೂಡ ಎಕಾನಮಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಏನು ಆ್ಯಡಮ್ ಸ್ಮಿತ್ ಸೊಸೈಟಿಯನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ, ಸೊ ಅದು ಸ್ವಲ್ಪ ರಿಜಿಡ್ ಅನಿಸಿರ್ಬೋದು ನಮಗೆ. ಏಕೆಂದರೆ ಮಧ್ಯಮ ವರ್ಗದ ಜನತೆಯನ್ನು ಅವರು ನಿರ್ಲಕ್ಷಿಸಿದ್ದಾರೆ. ಹಾಗಾಗಿ ಇದೊಂದು ಟೀಕೆಗೆ ಒಳಗಾಗಿದೆ. ನೆಕ್ಸ್ಟ್ ಅನದರ್ ಒನ್ ಈಸ್
ಇನ್ಕನ್ಸಿಸ್ಟೆಂಟ್ ವ್ಯೂ ಅಬೌಟ್ ಸೇವಿಂಗ್ಸ್. ಉಳಿತಾಯದ ಬಗ್ಗೆ ಅಸಮಂಜಸ ದೃಷ್ಟಿಕೋನ. ಆ್ಯಡಮ್ ಸ್ಮಿತ್ ಬಂಡವಾಳ ಸಂಚಯನಕ್ಕೆ ಸಂಬಂಧಪಟ್ಟಂತೆ ಉಳಿತಾಯದ ಬಗ್ಗೆ ಹೇಳ್ತಾ ಬರ್ತಾರೆ. ಉಳಿತಾಯ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಬಂಡವಾಳ ಸಂಚಯನ ಹೆಚ್ಚಾಗಿರುತ್ತೆ ಅಂತ ಹೇಳಿಬಿಟ್ಟು ಅವಳು ಬಹಳ ಪ್ರಮುಖವಾಗಿ ಬಂಡವಾಳ ಸಂಚಯನದ ಮೂಲ ಅಂತ ಹೇಳಿದ್ರೆ ಅದು ಉಳಿತಾಯ ಮತ್ತು ಲಾಭಗಳಾಗಿರ್ತವೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಹೇಳ್ತಾರೆ. ಹೌದು, ಬಂಡವಾಳ ಸಂಚಯನ ಆಗಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ಉಳಿತಾಯದ ಪ್ರಮಾಣ ಜಾಸ್ತಿ ಇರಬೇಕು. ಆನಂತರ ಅದು ಹೂಡಿಕೆಯಾಗಿ ಮಾರ್ಪಾಡಾಗುತ್ತೆ. ನೆಕ್ಸ್ಟ್ ಬಂಡವಾಳದ ಕ್ರೋಢೀಕರಣದ ಪ್ರಕ್ರಿಯೆ ಇರುತ್ತೆ. ಆದರೆ ಆ್ಯಡಮ್ ಸ್ಮಿತ್ನ ಸ್ಟೇಟ್ಮೆಂಟ್ ಇಲ್ಲಿ ಟೀಕೆಗೊಳಗಾಗಿರೋದು ಅಂತ ಹೇಳಿದರೆ ಉಳಿತಾಯ ಮಾಡುವ ಸಾಮರ್ಥ್ಯದ ಬಗ್ಗೆ. ಉಳಿತಾಯ ಮಾಡುವ ಸಾಮರ್ಥ್ಯ ಕೇವಲ ಭೂಮಾಲೀಕರಿಗಿರುತ್ತೆ, ಬಂಡವಾಳದಾರರಿಗಿರುತ್ತೆ, ಕಾರ್ಮಿಕರಿಗೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಹೇಳಿದ್ದಾರೆ. ಆದರೆ ನಾವಿಲ್ಲಿ ಒಂದನ್ನು ಗಮನಿಸಬೇಕು. ಆದಾಯ ಪಡಿತಕ್ಕಂಥ ವರ್ಗಗಳು ಸ್ವಲ್ಪ ಪ್ರಮಾಣದಲ್ಲಾದ್ರೂ ಸರಿ ಸೇವಿಂಗ್ಸ್ ಮಾಡಿರ್ತಾರೆ, ಉಳಿತಾಯವನ್ನು ಮಾಡಿರ್ತಾರೆ. ಹಾಗಾಗಿ ದೇಶದಲ್ಲಿ ಕ್ಯಾಪಿಟಲಿಸ್ಟ್ಗಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಕಾರ್ಮಿಕ ವರ್ಗ. ಈಗ ನಾವೊಂದು ಆರ್ಥಿಕ ವ್ಯವಸ್ಥೆನಲ್ಲಿ ನೋಡೋದಾದರೆ ಕಾರ್ಮಿಕ ಬಲ, ಶ್ರಮ ಬಲ ಹೆಚ್ಚಾಗಿರುತ್ತೆ ಹೊರತು ಬಂಡವಾಳದಾರರ ಪ್ರಮಾಣ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಕಾರ್ಮಿಕ ವರ್ಗ, ಆದಾಯ ಪಡಿತಕ್ಕಂಥ ವರ್ಗ, ನಿರ್ದಿಷ್ಟ ಆದಾಯ ಪಡಿತಕ್ಕಂಥ ವರ್ಗ ತಮ್ಮ ಬಂದಂಥ ಆದಾಯವನ್ನೆಲ್ಲ ಅನುಭೋಗದ ಮೇಲೇ ತೊಡಗಿಸ್ದಲೇ ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾಯವನ್ನು ಕೂಡ ಮಾಡ್ತಾರೆ. ಆದರೆ ಆ್ಯಡಮ್ ಸ್ಮಿತ್ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ನಾನು ಈ ಹಿಂದೆ ಹೇಳ್ದಂಗೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಕೂಡ ಸೊಸೈಟಿನಲ್ಲಿ ಇರೋದ್ರಿಂದ ಸೊ ಅವರು ಕೂಡ ಸೇವಿಂಗ್ಸ್ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿರ್ತಾರೆ. ಇನ್ ಪ್ರಿಕಾಷನರಿ, ಇನ್ ಫ್ಯೂಚರ್ಗೆ ಅವರು ಹೆಚ್ಚು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ. ಸೊ ಅವರ ಸಣ್ಣ ಪ್ರಮಾಣದ ಉಳಿತಾಯವು ದೇಶದ ಉಳಿತಾಯದ ಒಟ್ಟಾರೆ ಉಳಿತಾಯ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. ಆದರೆ ಆ್ಯಡಮ್ ಸ್ಮಿತ್ ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಸೊ ಉಳಿತಾಯ ಅಂತಕ್ಕಂಥದ್ದು ಕೇವಲ ಭೂಮಾಲೀಕರಿಂದ, ಬಂಡವಾಳದಾರರಿಂದ ಮಾತ್ರ ಆಗುತ್ತೆ ಅನ್ನುವಂಥದ್ದು ಆ್ಯಡಮ್ ಸ್ಮಿತ್ರವರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಇದು ಕೂಡ ಟೀಕೆಗೊಳಗಾಗಿದೆ. ಆ್ಯಂಡ್ ಅನದರ್ ಒನ್ ಇಸ್ ಇರ್ರಿಲೆವೆಂಟ್ ಅಸಂಪ್ಷನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅಸಂಬದ್ಧ ಕಲ್ಪನೆ. ಹೌದು, ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಏನು ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಹೇಳಿದ್ರೆ ಏಕರೂಪ ವಸ್ತುಗಳಿರುತ್ತೆ, ಏಕರೂಪ ಬೆಲೆಗೆ ಮಾರಾಟ ಆಗ್ತಾ ಇರುತ್ತೆ. ಇಂತಹ ಒಂದು ಮಾರುಕಟ್ಟೆಯ ಪರಿಸ್ಥಿತಿಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಡಮ್ ಸ್ಮಿತ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಪ್ರಿಫರ್ ಮಾಡ್ತಾರೆ. ಆ್ಯಡಮ್ ಸ್ಮಿತ್ತನ್ನು ಒಳಗೊಂಡಂತೆ ಎಲ್ಲ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ತಮ್ಮ ಸಿದ್ಧಾಂತಗಳಲ್ಲಿ ಹೇಳಿದ್ದಾರೆ. ಆದರೆ ನಮ್ಮ ರಿಯಲಿಸ್ಟಿಕ್ ವರ್ಲ್ಡಲ್ಲಿ, ನಮ್ಮ ಈ ವಾಸ್ತವ ಪ್ರಪಂಚದಲ್ಲಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಏಕೆಂದರೆ ಒಂದೇ ಥರನಾದಂಥ ವಸ್ತು ಒಂದೇ ಥರನಾದಂಥ ಬೆಲೆಗೆ ಸಿಗುತ್ತೆ ಅನ್ನೋದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಈಗಿನ ವರ್ಡ್ಗೆ ಸೂಟಬಲ್ ಆಗ್ತಲೇ ಇರೋದ್ರಿಂದ ಸೊ ಅದನ್ನು ನಾವು ಈ ಸಿದ್ಧಾಂತದಲ್ಲಿ ಅಳವಡಿಕೆ ಮಾಡಿರೋದ್ರಿಂದ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಬಂದಿದ್ದಾರೆ. ನೆಕ್ಸ್ಟ್ ಅನದರ್ ಒನ್ ಇಸ್ ಇನ್ಕನ್ಸಿಸ್ಟೆಂಟ್ ಪಾಲಿಸಿ ಆಫ್ ಲೈಸಫೇರ್ ಪಾಲಿಸಿ. ತಾಟಸ್ಥ್ಯ ನೀತಿ. ಈ ಹಿಂದೆಯೂ ಕೂಡ ಕ್ಲಾಸಿಕಲ್ ಎಕನಾಮಿಕ್ಸ್ ಥಿಯರಿನಲ್ಲಿ ನಾವು ಇದನ್ನು ಟೀಕೆ ಮಾಡಿದ್ದನ್ನು ನೋಡ್ಬೋದು. ತಾಟಸ್ಥ್ಯ ನೀತಿ ಆ್ಯಡಮ್ ಸ್ಮಿತ್ ಪ್ರಿಫರ್ ಮಾಡೋದು ನಾನ್ ಗೌರ್ಮೆಂಟ್ ಇಂಟರ್ವೆನ್ಷನ್, ಸರ್ಕಾರದ ಹಸ್ತಕ್ಷೇಪ ರಹಿತ ಮುಕ್ತ ಮಾರುಕಟ್ಟೆ ಇರಬೇಕು ಅಂತ ಹೇಳಿ. ಸೊ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪವನ್ನು ಮಾಡಬಾರ್ದು. ಕೆಲವೊಂದು ವಿಷಯಗಳನ್ನು ಬಿಟ್ಟು ಇನ್ಯಾವುದ್ರಲ್ಲೂ ಕೂಡ ಅವರು ಸರ್ಕಾರದವರು ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಕೆಲವೊಂದನ್ನು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆಂತರಿಕ ಗಲಭೆಗಳಾಗಿರ್ಬೋದು, ಶಿಕ್ಷಣ ವ್ಯವಸ್ಥೆಯನ್ನು ಕೊಡಿಸೋದಿರ್ಬೋದು, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗ್ಬೋದು. ಆದರೆ ಈ ಮಾರುಕಟ್ಟೆ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ಇರ್ತಕ್ಕಂಥ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಅವರು ಹೇಳ್ತಾರೆ. ಬಟ್ ನಾವಿವತ್ತಿನ ದಿನ ಗೌರ್ಮೆಂಟ್ ಪಾಲಿಸೀಸ್ಗಳಿಲ್ದಲೇ ಯಾವುದೇ ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಅಸ್ಯೂಮ್ ಮಾಡ್ಕೊಳ್ಳೋದು ಕೂಡ ಆಗೋದಿಲ್ಲ. ಹಾಗಾಗಿ ಸರ್ಕಾರದ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಒಂದು
ಕಾಂಪಿಟೇಷನ್ ವರ್ಲ್ಡಲ್ಲಿ. ಹಾಗಾಗಿ ಈ ಒಂದು ಲೈಸಫೆ ಪಾಲಿಸಿನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅನದರ್ ಒನ್ ಇಸ್ ಇರ್ರಿಲೆವೆಂಟ್ ಟು ಡೆವಲಪಿಂಗ್ ಕಂಟ್ರೀಸ್. ಆ್ಯಡಮ್ ಸ್ಮಿತ್ ಹೇಳಿರ್ತಕ್ಕಂಥ ಕೆಲವೊಂದು ಫ್ಯಾಕ್ಟರ್ಸ್ಗಳೇನಿದ್ದಾವೆ ಅವುಗಳನ್ನ ನಾವು ಅಭಿವೃದ್ಧಿಶೀಲ ದೇಶಗಳಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಭಿವೃದ್ಧಿಶೀಲ ದೇಶಗಳಿಗೆ ಇದು ಸೂಕ್ತ ಆಗಿರೋದಿಲ್ಲ. ಈಗ ಡಿವಿಷನ್ ಆಫ್ ಲೇಬರ್ ಹೇಳ್ತಾರೆ, ಶ್ರಮ ವಿಭಜನೆಯನ್ನು ಅಪ್ಲೈ ಮಾಡ್ಕೊಳ್ಬೇಕು, ಟೆಕ್ನಿಕಲ್ ಪ್ರೋಗ್ರೆಸ್ ಇರಬೇಕು ಅಂತ ಹೇಳ್ತಾರೆ. ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತಹ ಬಡ ದೇಶಗಳಲ್ಲಿ ಅಥವಾ ಇನ್ನೂ ಈಗ ತಾನೇ ಮುನ್ನುಗ್ತಿರ್ತಕ್ಕಂಥ ಅಭಿವೃದ್ಧಿಯ ಕಡೆ ಸಾಗ್ತಿರ್ತಕ್ಕಂಥ ದೇಶಗಳಲ್ಲಿ ಅಟ್ ಎ ಟೈಮ್ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಟೆಕ್ನಿಕಲ್ ಪ್ರೋಗ್ರೆಸ್ನ ತರಬೇಕಂತ ಹೇಳಿದಾಗ ಹೆಚ್ಚು ಕ್ಯಾಪಿಟಲ್ ಅಕ್ಯುಮುಲೇಟ್ ಆಗಬೇಕಾಗುತ್ತೆ. ಆದರೆ ಬಡ ದೇಶಗಳಲ್ಲಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮೇಯ್ನ್ ಪ್ರಾಬ್ಲಮೇ ಸ್ಕೇಸ್ ಆಫ್ ಕ್ಯಾಪಿಟಲ್. ಬಂಡವಾಳದ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಾವು ಟೆಕ್ನಿಕಲ್ ಪ್ರೋಗ್ರೆಸ್ನ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಗೋದಿಲ್ಲ. ಹಾಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆ್ಯಡಮ್ ಸ್ಮಿತ್ ಹೇಳಿರ್ತಕ್ಕಂಥ ಕೆಲವೊಂದು ಫ್ಯಾಕ್ಟರ್ಸ್ಗಳು ಸೂಟಬಲ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಅರ್ಥಶಾಸ್ತ್ರಜ್ಞರು ಕ್ರಿಟಿಸೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಅನದರ್ ಒನ್ ಇಸ್ ಅಸಂಪ್ಷನ್ ಆಫ್ ಅನ್ರಿಯಲಿಸ್ಟಿಕ್ ಸ್ಟೇಷನರಿ ಸ್ಟೇಟ್. ಬಹಳ ಪ್ರಮುಖವಾಗಿ ನಾವು ಇದು ನೋಡಬೇಕಾಗತ್ತೆ. ನಿಶ್ಚಲ ಸ್ಥಿತಿಯ ಅವಾಸ್ತವಿಕ ಕಲ್ಪನೆ. ಆ್ಯಡಮ್ ಸ್ಮಿತ್ ಹೇಳ್ತಾರೆ, ಮತ್ತು ಈ ಹಿಂದೆ ಸಾಂಪ್ರದಾಯಿಕ ಪಂಥದ ಸಿದ್ಧಾಂತದಲ್ಲೂ ಕೂಡ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಒಂದು ಅಭಿವೃದ್ಧಿ ಪ್ರಕ್ರಿಯೆ ಪ್ರಾರಂಭ ಆದ ನಂತರದಲ್ಲಿ ಒಂದು ಹಂತವನ್ನು ತಲುಪಿದ ನಂತರ ಅದು ನಿಶ್ಚಲ ಸ್ಥಿತಿಗೆ ಬಂದು ನಿಲ್ಲುತ್ತೆ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸಮೃದ್ಧಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದು ಕಂಟಿನ್ಯೂಷನ್ ಹಾಗೆ ತಗೊಂಡು ಹೋಗ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ ಎಕಾನಮಿ. ಬಟ್ ಒನ್ ಟೈಮಲ್ಲಿ ಲಾಭಗಳೆಲ್ಲ ಕುಸಿತಗೊಂಡು ಕೂಲಿಗಳೆಲ್ಲ ಕಡಿಮೆ ಆಗಿ ಆರ್ಥಿಕ ಚಟುವಟಿಕೆಗಳು ಸಂಕುಚಿತಗೊಳ್ತವೆ. ಆರ್ಥಿಕತೆ ಅಂತಕ್ಕಂಥದ್ದು ಜಡತೆಯ ಸ್ಥಿತಿಯನ್ನು ತಲುಪುತ್ತೆ ಅನ್ನುವಂಥದ್ದು ಆ್ಯಡಮ್ ಸ್ಮಿತನನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿತ್ತು. ಆದರೆ ಈಗಿರ್ತಕ್ಕಂಥ ಕೆಲವೊಂದು ಟೆಕ್ನಿಕಲ್ ಅಡ್ವಾನ್ಸ್ನ ನಾವು ಬಳಸ್ಕೊಂಡು ಆ ಒಂದು ಸಮೃದ್ಧಿಯನ್ನು ಹಾಗೆ ನಿರಂತರವಾಗಿ ಕೊಂಡೊಯ್ಬೋದು. ನಿಶ್ಚಲ ಸ್ಥಿತಿಯನ್ನು ತಲುಪುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ನಿಶ್ಚಲ ಸ್ಥಿತಿ ಅಂತಕ್ಕಂಥದ್ದು ಅನ್ರಿಯಲಿಸ್ಟಿಕ್ ಆಗಿದೆ, ಅವಾಸ್ತವಿಕವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವೊಂದು ಪ್ರಿಕಾಷನರೀಸ್ ಮುಖಾಂತರ, ಕೆಲವೊಂದು ಕಾರ್ಯಕ್ರಮಗಳ ಮುಖಾಂತರ ಜನಸಂಖ್ಯೆಯ ಏರಿಕೆಯನ್ನು ತಡೆಗಟ್ಟಬಹುದು, ಉದ್ಯೋಗ ಅವಕಾಶಗಳನ್ನು ವಿಸ್ತರಿಸ್ಬೋದು, ಕೂಲಿ ಮಟ್ಟದಲ್ಲಿ ಹೆಚ್ಚಳ ಮಾಡಬಹುದು. ಪ್ರೋಗ್ರಾಮ್ಸ್ಗಳಿದ್ದಾವೆ, ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳೋದ್ರ ಮುಖಾಂತರ ಆರ್ಥಿಕ ವ್ಯವಸ್ಥೆಯನ್ನು ಜಡತೆಗೆ ಹೋಗೋದನ್ನು ನಾವು ತಪ್ಪಿಸ್ಬೋದು ಅಂತ ಹೇಳಿಬಿಟ್ಟು ಆಧುನಿಕ ಪಂಥದ ಅರ್ಥಶಾಸ್ತ್ರಜ್ಞರು ಇದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಆ್ಯಂಡ್ ಬಹಳ ಪ್ರಮುಖವಾಗಿ ಆ್ಯಡಮ್ ಸ್ಮಿತ್ನ ಥಿಯರಿ ಏನಂತ ಹೇಳಿದರೆ ಬಹಳ ನಿರಾಶಾದಾಯಕವಾಗಿರ್ತಕ್ಕಂಥದ್ದು. ಅಂದರೆ ಕೆಲವೊಂದು ಈಗ ಜಡತೆಯನ್ನು ತಲುಪುತ್ತೆ, ತಾಟಸ್ಥ್ಯ ನೀತಿ ಇರುತ್ತೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತೆ. ಈ ಎಲ್ಲ ಫ್ಯಾಕ್ಟರ್ಸ್ಗಳು ನಮಗೆ ಏನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ಆ್ಯಡಮ್ ಸ್ಮಿತ್ ಸಿದ್ಧಾಂತ ಎಲ್ಲೋ ಒಂದು ಕಡೆ ನಿರಾಶೆಯನ್ನು ಮೂಡಿಸ್ತಾ ಇದೆಯೇನೋ ಎಕಾನಮಿಗೆ, ಆರ್ಥಿಕ ವ್ಯವಸ್ಥೆಗೆ ನಿರಾಶಾದಾಯಕವಾಗಿದೆಯೇನೋ ಅಂತ ಹೇಳಿಬಿಟ್ಟು ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ಆ್ಯಡಮ್ ಸ್ಮಿತ್ನ ಸಿದ್ಧಾಂತವನ್ನು ಕೆಲವು ಆಧುನಿಕ ಪಂಥದ ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡಿದ್ದಾರೆ. ಬಟ್ ಏನೇ ದೋಷಗಳಿದ್ರೂ ಸಹಿತ ಆ್ಯಡಮ್ ಸ್ಮಿತ್ ಹೇಳಿರ್ತಕ್ಕಂತಹ ಕೆಲವೊಂದು ಅಂಶಗಳು ಮುಂದೆ ಬಂದಂತಹ ಅರ್ಥಶಾಸ್ತ್ರಜ್ಞರಿಗೆ, ಮುಂದೆ ಕೆಲವೊಂದು ಸಿದ್ಧಾಂತಗಳ ಮುಖಾಂತರ, ಅಭಿವೃದ್ಧಿ ಸಿದ್ಧಾಂತಗಳ ಮುಖಾಂತರ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಅರ್ಥಶಾಸ್ತ್ರಜ್ಞರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆ್ಯಡಮ್ ಸ್ಮಿತ್ನ ಸಿದ್ಧಾಂತ ಫೌಂಡೇಶನ್ ಥಿಯರಿ ಆಯಿತು. ಅವರು ಹೇಳಿರ್ತಕ್ಕಂಥ ಕೆಲವೊಂದು ಫ್ಯಾಕ್ಟರ್ಸ್ನ ಇಟ್ಕೊಂಡು ಇನ್ನು ಬಂದಂಥ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನ ಪ್ರಸ್ತುತಪಡಿಸ್ತಾ ಹೋದರು. ರೋಸ್ಟೋ ಒಂದು ಕಡೆ ಹೇಳ್ತಾನೆ, ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥ ಏನಿದೆ ಆ್ಯಡಮ್ ಸ್ಮಿತ್ ಬರೆದಿರೋದು, ಅದು ಬಹಳ ಒಂದು ಚಲನಾತ್ಮಕ ವಿಶ್ಲೇಷಣೆ ಮತ್ತು ಅನಭಿವೃದ್ಧ ದೇಶಗಳಿಗೆ
ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಅಂತ ಹೇಳಿ ರೋಸ್ಟೋ ಒಂದು ಕಡೆ ಅಭಿಪ್ರಾಯ ಪಡ್ತಾನೆ. ಖಂಡಿತವಾಗ್ಲೂ ಅದು ಈಗಿನ ಸಿಚುವೇಶನ್ಗೆ ಸೂಟಬಲ್ ಆಗುತ್ತೆ. ಹೌದು, ರಾಷ್ಟ್ರಗಳ ಸಂಪತ್ತು ಅನ್ನೋ ಒಂದು ಗ್ರಂಥ ಇದೆ ಆಡಮ್ ಸ್ಮಿತ್ ಬರೆದಿರೋದು. ಖಂಡಿತವಾಗ್ಲೂ ಅದೊಂದು ಚಲನಾತ್ಮಕ ವಿಶ್ಲೇಷಣೆ. ಇಷ್ಟೆಲ್ಲ ದೋಷಗಳಿದ್ರೂ ಸಹಿತ ಆಡಮ್ ಸ್ಮಿತ್ನ ಸಿದ್ಧಾಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧಾಂತ, ಅಭಿವೃದ್ಧಿಯ ಸಿದ್ಧಾಂತವನ್ನು ಒಂದು ಶ್ರೇಷ್ಠ ಸಿದ್ಧಾಂತ ಅಂತ ಹೇಳಿಬಿಟ್ಟು ನಾವು ಪರಿಗಣಿಸ್ಬೋದು. ಸೊ ಇಷ್ಟು ಆಡಮ್ ಸ್ಮಿತ್ ಸಿದ್ಧಾಂತದ ಟೀಕೆಗಳು. ನೆಕ್ಸ್ಟ್ ನಾವು ಮುಂದಿನ ಕ್ಲಾಸಲ್ಲಿ ಇನ್ನೊಬ್ಬ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಪ್ರಸ್ತುತಪಡಿಸಿರ್ತಕ್ಕಂಥ ಅಭಿವೃದ್ಧಿ ಸಿದ್ಧಾಂತವನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.